ಒಳಗಿನ ಜೀವಾತ್ಮನಿಗೆ ಯಾವುದೇ ರೀತಿಯಾದಂಥ ಭಾರ ಇರಬಹುದು, ವಿಕಾರಗಳಿರಬಹುದು, ಹೊತ್ತು ಅಯ್ಯೋ ಸಾಕಾಯಿತು. ಹಾಗಾದರೆ ಇದೆಲ್ಲ ಹೇಗೆ? ಇದೆಲ್ಲ ಸುಳ್ಳೆಯ? ಹಾಗಾದರೆ ಅದಕ್ಕೆ ಅವನು ಕೊಡುವ ಉತ್ತರ ಅದು ಹೇಗೆ ಅಂತಂದರೆ ಮಮತ್ವೇನ ಉಪಬ್ರಹ್ಮಿತಃ ಅಂತ ಉತ್ತರ ಕೊಟ್ಟ. ಅದಕ್ಕೆ ಕಾರಣ ಮಮಕಾರ. ಈ ದೇಹದ ಮೇಲೆ ಅಭಿಮಾನ ಇದ್ದಾಗ ಸುಖ ದುಃಖಗಳೆಲ್ಲ ಆಗುವಂಥದ್ದು. ಇದಕ್ಕೆ ಅರ್ಥ ಆಗೋ ದೃಷ್ಟಾಂತ ಕೊಡುವುದು ಅಂತ ಇದ್ದರೆ, ನಮ್ಮ ಕೈ ಮುರಿದಿರ್ತದೆ ಅಂತ ಇಟ್ಟುಕೊಳ್ಳಿ, ಮುರಿಬಾರದು, ಸುಮ್ಮನೆ ಹೇಳಿದ್ದು, ಕೈ ಮುರಿದಿರ್ತದೆ ಅಂತ. ಆಗ ತುಂಬ ನಾವು ಹಿಂಸೆ ಪಡ್ತಾ ಇರ್ತೇವೆ. ಯಾವಾಗ ನಮಗೆ ನಿದ್ದೆ ಬರ್ತದೆ ಆಗ ಈ ಶರೀರದ ಯಾವ ದುಃಖಗಳು ಕೂಡ ನಮ್ಮನ್ನು ಬಾಧಿಸುವುದಿಲ್ಲ. ಒಮ್ಮೆ ನಿದ್ರೆ ಬಂದರೆ ಸಾಕು, ಇಲ್ಲ ನಿದ್ದೆ ಮಾತ್ರ ತಗೊಳ್ಳುವವರೇ ಇರೋದು. ಒಮ್ಮೆ ಯಾಕೆ ದುಃಖವನ್ನೆಲ್ಲ ಮರಿಬೋದು. ಎಚ್ಚರ ಆದ ಕೂಡಲೇ ಮತ್ತೆ ನನ್ನ ಕೈ ನೋವು ಸುರಾಯಿತು, ನೋವು 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 ಅಂತ ವಿಲ ಒದ್ದಾಡುತ್ತೇವೆ. ಇದಕ್ಕೆ ಕಾರಣ ಏನು? ಈ ಶರೀರ ನನ್ನದು ಎನ್ನುವ ಅಭಿಮಾನ. ಅಭಿಮಾನ ಇಲ್ಲದೇ ಇದ್ದಾಗ ನಿದ್ದೆಯಲ್ಲಿ ದೇಹದ ಅಭಿಮಾನ ಇರುವುದಿಲ್ಲ. ಇದು ಎಂಥ ಗಾಂಪನಾದರೂ ಒಪ್ಪಬೇಕು. ಅವನು ಮಲ್ಕೊಂಡಿರುವಾಗ ವಸ್ತ್ರಗಳೇ ಆಚೆ ಈಚೆ ಆಗಿದ್ರೂ ಕೂಡ ಹೊರಗೆ ಹೋಗುವಾಗ ಒಂದು ಕೂದಲು ಮೇಲಿದ್ದರೂ ಅದನ್ನು ಭಾರಿ ಸರ್ಕಸ್ ಮಾಡಿಕೊಳ್ತಾನೆ. ಅದರ ನಿದ್ದೆಯಲ್ಲಿ ಆಗುವಾಗ ಇಡೀ ದೇಹವೇ ಅವ್ಯವಸ್ಥೆ ಆಗಿದ್ದರೂ ಕೂಡ ಏನು ಬೋಧ ಇರೋದಿಲ್ಲ. ವಸ್ತ್ರವೇ ಇಲ್ಲದೆ ಇರಬಹುದು, ಆದರೂ ಅವನ ಮುಖದಲ್ಲೊಂದು ನಗು ಇರ್ತದೆ. ಯಾಕೆ? ಆನಂದವಾಗಿ ನಿದ್ರೆ ಮಾಡ್ತಾ ಇರ್ತಾನೆ. ಹಾಗಾದರೆ ಹೊರಗೆ ಹೋಗುವಾಗ ಈ ದೇಹದ ಅಭಿಮಾನ ಇತ್ತು, ನನ್ನ ಶರೀರ, ನಾನು ಚಂದ ಕಾಣಬೇಕು, 4 ಜನ ನನ್ನನ್ನು ನೋಡಬೇಕು ಅಂತ. ಈ ಬೋಧ ನಿದ್ದೆಯಲ್ಲಿ ಇಲ್ಲ, ಹೋಗಿರ್ತದೆ. ನೀವು ಏನು ವಾದ ಮಾಡಿದರೂ ಅಲ್ಲಿ ಅಭಿಮಾನ ಇಲ್ಲ. ಬಿದ್ದುಕೊಂಡು ಅವನನ್ನು ತೆಗೆದುಬೇಕಾದ್ರೆ ಕಸದ ಬುಟ್ಟಿಯಲ್ಲಿಡಿ. ನೀವಿಲ್ಲಿ ಸ್ವಲ್ಪ ಅವಮಾನ ಮಾಡಿದರೂ ಅವನಿಗೆ ಸಹಿಸಲಿಕ್ಕೆ ಆಗುವುದಿಲ್ಲ. ಅವಮಾನ ಆಯಿತು, ಅಪಮಾನ ಆಯಿತು, ನಾನಿನ್ನಲ್ಲಿಗೆ ಹೋಗೋದಿಲ್ಲ, ಹಾಗೆ ಹೀಗೆ ಗಲಾಟೆ ಮಾಡ್ತಾನೆ. ಆದರೆ ಅದೇ ವ್ಯಕ್ತಿಯನ್ನು ಕಸದ ಬುಟ್ಟಿ ಒಳಗೆ ಹಾಕಿಟ್ಟರು, ನಿದ್ದೆ ಇತ್ತು ಅಂತಾದರೆ ಅವನಿಗೆ ಎಚ್ಚರ, ಬೇಸರವೂ ಇಲ್ಲ, ಅದೇ ನಿದ್ದೆ ಕಂಟಿನ್ಯೂ ಆಗ್ತಾ ಇರ್ತದೆ. ಹಾಗಾದರೆ ಸುಖ ದುಃಖಗಳಿಗೆ ಕಾರಣ ಯಾವುದು? ದೇಹದಲ್ಲಿರುವಂಥ ಅಭಿಮಾನ. ಅಭಿಮಾನ ಇಲ್ಲದೇ ಇದ್ದಾಗ ಅವನು ಸುಖಿಯಾಗಿ ಇರ್ತಾನೆ. ಆದ್ದರಿಂದ ಅಭಿಮಾನ ಸುಖ ದುಃಖಕ್ಕೆ ಕಾರಣವೇ ಹೊರತು ವಸ್ತು ಆಗಲಿ ವ್ಯಕ್ತಿ ಆಗಲಿ ಸುಖ ದುಃಖಕ್ಕೆ ಕಾರಣ ಅಲ್ಲ. ಈ ಭಾವದಿಂದ ಅವನು ಹೇಳ್ತಾ ಇದ್ದಾನೆ, ಅಭಿಮಾನವನ್ನು ನಾನು ತ್ಯಾಗ ಮಾಡಿದ್ದೇನೆ. ನನ್ನ ಭಾಷೆ ನಿನಗೆ ಅರ್ಥ ಆಗದೇ ಇರಬಹುದು, ಆದರೆ ನಾನು ಅಭಿಮಾನವನ್ನು ಪರಿಪೂರ್ಣವಾಗಿ ತ್ಯಾಗ ಮಾಡಿದ್ರಿಂದ ಯಾವ ನೋವುಗಳು ಕೂಡ ನನ್ನನ್ನು ಆವರಿಸಿಕೊಳ್ಳುವುದಿಲ್ಲ. ಆಗುವುದಿಲ್ಲ ಅಂತ ಹೇಳುವುದು ಕಷ್ಟ, ಅಭಿಮಾನ ಇಲ್ಲ ಅವನ ಹತ್ರ. ಹೀಗೆ ಭವತೋಮೇ ಅಖಿಲಸ್ಯಾಸ್ಯ ಮಮತ್ವೇನ ಉಪಬ್ರಹ್ಮಿತಃ. ಸುಖ ದುಃಖಕ್ಕೆ ಕಾರಣ ಯಾರೋ ದೇಹ ತ್ಯಾಗ ಮಾಡಿರ್ತಾರೆ ಅಂತ ನಾವು ಮೊದಲಿಗೆ ಪೇಪರಲ್ಲಿ ಸುದ್ದಿಯನ್ನು ಓದ್ತೇವೆ. ಸುದ್ದಿಯನ್ನು ಓದಿದ ಮೇಲೆ ನಾವು ಹೇಳ್ತೇವೆ, ಅಯ್ಯೋ ದೇವರೇ ಹೀಗಾಗಬಾರ್ದಿತ್ತು ಅಂತ. ಆರಂಭದಲ್ಲಿ ಕಿವಿಗೆ ಬಿದ್ದ ಸುದ್ದಿ ಅವರು ಸತ್ತಿದ್ದಾರೆ ಅಂತ. ಆ ನಂತರದಲ್ಲಿ ಗೊತ್ತಾಯಿತು ಅವರು ನಮ್ಮ ಊರಿಗೆ ಸಂಬಂಧಪಟ್ಟವರು ಅಂತ. ಕೊನೆಗೂ ಗೊತ್ತಾಯಿತು ನಮ್ಮ ಮನೆಗೆ ಸಂಬಂಧಪಟ್ಟವರು ಅಂತ. ಹಾಗೆ ಕಣ್ಣಿನಲ್ಲಿ ನೀರು ಬಂತು. ಮೊದಲಿಗೆ ಬಂದ ಸುದ್ದಿ ಏನು ಹೇಳಿ? ಅದೇ ಕೊನೆಗೆ ತೀರ್ಮಾನ ಅದು ದೇಹತ್ಯಾಗ ಮಾಡಿದ್ದಾರೆ ಅಂತ. ಮೊದಲಿಗೆ ಬರದ ದುಃಖ ಕೊನೆಗೆ ಬಂದದ್ದು ಹೇಗೆ? ಆರಂಭದಲ್ಲಿ ಯಾವುದೋ ದೇಶದಲ್ಲಿ ಅಂತ ಅಭಿಮಾನ ಇರಲಿಲ್ಲ. ನಂತರದಲ್ಲಿ ನಮ್ಮ ದೇಶಕ್ಕೆ ಸಂಬಂಧಪಟ್ಟವರು ಅಂತ ಹೇಳಿದಾಗ ಅಂತ ಬಂತು. ಅದು ಕರ್ನಾಟಕಕ್ಕೆ ಬಂದಾಗ ಅಯ್ಯೋ ಅಂತ ಬಂತು. ಇನ್ನು ನಮ್ಮ ಹತ್ತಿರದ ಊರಿಗೆ ಸಂಬಂಧಪಟ್ಟ ಛೆ ಅಂತ ಬಂತು. ತೀರಾ ಹತ್ತಿರ ಅಂತ ತಿಳಿದಾಗ ಕಣ್ಣಿನಲ್ಲಿ ನೀರು ಬಂತು. ಹಾಗಾದರೆ ಆರಂಭದಲ್ಲಿ ಬರಬೇಕಿತ್ತಲ್ವ? ಆರಂಭದಲ್ಲಿ ಬರಲಿಲ್ಲ. ಯಾಕೆ? ಅದು ಆ ದೇಶದವರು. ಈಗ ಆಳ್ತಾ ಇದ್ದೀರಲ್ವ, ಅವರಿಗೆ ನಮಗೆ ಸಂಬಂಧಪಟ್ಟವರು. ವಸ್ತುತಃ ನಮಗೆ ಸಂಬಂಧ. ಈ ಜೀವನಿಗೆ ಅಧ್ಯಾತ್ಮದ ತುಂಬ ಅಂತರಂಗದ ಬೆಳವಣಿಗೆ ಇರಬೇಕಾಗ್ತದೆ. ತುಂಬ ಒಳಗಿನ ಉಪದೇಶಗಳು. ಈ ಜೀವನಿಗೆ ಈ ಶರೀರಕ್ಕೆ ವಸ್ತುತಃ ಸಂಬಂಧ ಇಲ್ಲ. ಅಭಿಮಾನದಿಂದಾಗಿ ಸುಖ ದುಃಖಗಳು. ಮಗು ಮನೆಯ ಹೊರಗೆ ಬಿದ್ದು ಅಳುತ್ತಾ ಇರಬಹುದು. ಒಳಗಿನಿಂದ ತಾಯಿ ಓಡಿಕೊಂಡು ಹೊರಗೆ ಬರ್ತಾಳೆ. ಬಂದಾಗ ಒಳಗಿದ್ದ ದುಃಖ ಉಂಟಲ್ಲವ, ಹೊರಗೆ ಬಂದಾಗ ಒಂದು ವೇಳೆ ಪಕ್ಕದ ಮನೆಯ ಮಗು ಅಂತಾದಾಗ ಸಮಾಧಾನ ಪಡ್ತದೆ. ಹಬ್ಬ ಅಲ್ಲ, ಒಳಗೆ ಕಿರಿಚುತ್ತಾ ಇದ್ದು ಅಯ್ಯೋ ದೇವರೇ ಮಗು ಬಿತ್ತು ಕಿರಿಚಿಕೊಳ್ತಾ ಇದೆ ಅಂತ ಓಡಿ ಹೊರಗೆ ಬಂದಾಗ ಪಕ್ಕದ ಮನೆ ಮಗು ಅಂತ ಗೊತ್ತಾದ ಕೂಡಲೇ ಹಬ್ಬ ನನ್ನ ಮಗು ಅಲ್ವಾ? ಅಲ್ಲಿ ಆದ ದುಃಖ ಇಲ್ಲಿ ಹೋಯಿತು ಹೇಗೆ? ಅಲ್ಲಿ ಆದ ದುಃಖಕ್ಕೆ ನನ್ನ ಮನೆಯ ಮಗು ಬಿದ್ದದ್ದಿರಬೇಕು ಎನ್ನುವ ಅಭಿಮಾನ ಇತ್ತು. ಹೊರಗೆ ಬಂದಾಗ ಬೇರೆಯವರ ಮನೆಯ ಮಗು ಅಂತ ಗೊತ್ತಾಯಿತು. ಹಾಗಾಗಿ ಇಲ್ಲಿ ಅಭಿಮಾನ ಇತ್ತು, ಅಲ್ಲಿ ಅಭಿಮಾನ ಇಲ್ಲ. ಆದ್ದರಿಂದ ಸುಖ ದುಃಖಗಳಿಲ್ಲ. ವಸ್ತುತಃ ಇಲ್ಲಿಯೂ ಕೂಡ
ಆಂತರಿಕವಾಗಿ ಯಾವ ಸಂಬಂಧಗಳು ಕೂಡ ಇಲ್ಲ. ಇದನ್ನು ಅರ್ಥ ಮಾಡಿಕೊಳ್ಬೇಕು. ಅರ್ಥ ಮಾಡಿಕೊಂಡಾಗ ಅವನ ಜೀವನದಲ್ಲಿ ಸುಖಿಯಾಗಿರ್ತಾನೆ. ಇವನು ಅರ್ಥ ಮಾಡಿಕೊಂಡಿದ್ದ, ಅರ್ಥ ಮಾಡಿಕೊಂಡದ್ದು ಮಾತ್ರ ಅಲ್ಲ, ಅವನ ಬದುಕು ಹಾಗೆಯೇ ಇತ್ತು. ಆದ್ದರಿಂದ ಅವನು ಮಮತ್ವೇನ ಉಪಬ್ರಹ್ಮಿತ, ನನಗೆ ಮಮಕಾರ ಇಲ್ಲ. ಏನು ಇನ್ನು ನೀನೇನು ಹೇಳಿದ್ದಿ, ಸುಖ ದುಃಖಗಳೆಲ್ಲ ಇರಲ್ಲ. ಹೀಗೆ ತುಂಬ ಉಪದೇಶವನ್ನೆಲ್ಲ ಕೊಟ್ಟು ಅವನು ಕೆಲವೊಂದು ಮಾತುಗಳನ್ನು ಕೇಳ್ತಾನೆ. ತ್ವಮ್ರಾಜ ಸರ್ವಲೋಕಸ್ಯ ಪಿತು ಪುತ್ರೋ ರಿಪೋ ರಿಪುಹು. ನಿನ್ನನ್ನೇನು ಅಂತ ಕರಿಬೇಕು? ನೀನು ಕೇಳಿದೆ ನನ್ನನ್ನು, ನೀನು ಯಾರು ಅಂತ ಕೇಳಿದೆ. ನಾನು ಕೆಲವೊಂದು ಪ್ರಶ್ನೆ ಕೇಳ್ತೇನೆ, ನೀನೇನು ಹೇಳಿದಿ? ನಾನು ಈ ದೇಶದ ರಾಜನಿದ್ದೇನೆ ಅಂತ. ಯಾರಿಗೆ ರಾಜ ಹೇಳಪ್ಪ? ತ್ವಮ್ರಾಜ ಸರ್ವಲೋಕಸ್ಯ, ಲೋಕದ ಮಂದಿ ನಿನ್ನನ್ನು ರಾಜ ರಾಜ ಅಂತ ಕರೀತಾರೆ. ಶತ್ರುಗಳು ಏನು ಕರೀತಾರೆ? ನಿನ್ನನ್ನು ರಾಜ ಅಂತ ಕರೀತಾರಾ? ನಿನ್ನನ್ನು ಶತ್ರು ಅಂತ ಕರೀತಾರೆ. ಮಡದಿ ಏನು ಕರೀತಾಳೆ? ನಿನ್ನನ್ನು ಗಂಡ ಅಂತ ಕರೀತಾನೆ. ಮಕ್ಕಳು ತಂದೆ ಅಂತ ಕರೀತಾರೆ. ನಾನು ಏನು ಹೇಳಬೇಕು ಇಷ್ಟರಲ್ಲಿ? ನೀನು ಯಾರು ಹೇಳು? ನಿನ್ನ ಮಡದಿ ಹತ್ರ ಹೇಳಿದರೆ ನನ್ನ ಗಂಡ ಅಂತ ಹೆಸರಿಟ್ಟಿದ್ದಾಳೆ ಅವಳು, ಮಗುವಿನ ಹತ್ರ ಹೇಳಿದರೆ ತಂದೆ ಅಂತ ಕರೀತಾಳೆ. ಮತ್ತು ನೀನು ಯಾರಿಗೆ? ಅವರಿಗೆ ರಾಜ. ವಸ್ತುತ ನೀನು ಯಾವುದು ಹೇಳು? ನಿನಗೆ ಗೊಂದಲ. ಈಗ ಒಳಗಿನಿಂದ ಆ ಚೈತನ್ಯ ಉಂಟಲ್ಲ, ಜೀವಸ್ವರೂಪ, ಅದಕ್ಕೂ ಈ ಶರೀರಕ್ಕೂ ಏನು ಸಂಬಂಧ? ಕೇವಲ ಒಂದು ಜನ್ಮದಲ್ಲಿ ಈ ಶರೀರದ ಸಂಬಂಧದಿಂದಾಗಿ ಅನೇಕ ರೀತಿಯ ಸಂಬಂಧಗಳೆಲ್ಲ ಹುಟ್ಟಿಕೊಳ್ಳುತ್ತವೆ. ಆದ್ದರಿಂದಾಗಿ ವಸ್ತುತಃ ಜೀವನಿಗೆ ಕೇವಲ ಪರಮಾತ್ಮನ ಸಂಬಂಧ ಮಾತ್ರ. ಬಿಂಬೋಸಿ ಪ್ರತಿಬಿಂಬೋಸಿ, ಭಗವಂತ ಬಿಂಬ, ಜೀವಾತ್ಮ ಪ್ರತಿಬಿಂಬ. ಸಾಧನೆಗೋಸ್ಕರ ಭಗವಂತ ಇಂಥ ಒಂದು ಶರೀರವನ್ನು ಕೊಟ್ಟಿದ್ದಾನೆ. ಅದರಿಂದಾಗಿ ಅಭಿಮಾನವನ್ನು ತಾಳದೆ ಬಿಟ್ಟು ಹೋಗಬೇಕು ಅಂತಲ್ಲ. ಇನ್ನು ಯಮಗೀತೆ ಎಲ್ಲ ಬರಲಿಕ್ಕುಂಟು. ಇದ್ದು ಜಯಿಸಬೇಕು, ಅಭಿಮಾನ ತ್ಯಾಗ ಮಾಡಿಕೊಂಡು ಪದ್ಮಪತ್ರ ಮಿವಾಂಭಸ, ಇಲ್ಲಿ ಇದ್ದು ಎಲ್ಲರ ಜೊತೆಗೆ ಬದುಕುತ್ತಾ ಪರಮಾತ್ಮನನ್ನು ಹಚ್ಚಿಕೊಂಡು ಇಲ್ಲಿಯ ಸಂಕಟಗಳಿಗೆ ತಲೆಬಿಸಿ ಮಾಡಿಕೊಳ್ಳದೆ ಸಾಧನೆಯನ್ನು ಮುಂದುವರಿಸುವುದೇನಿದೆ, ಇದು ನಿಜವಾದ ಸಾಧನೆ. ಇದು ಆ ಎತ್ತರದಲ್ಲಿ ಹೋದವನು ಭರತ ಚಕ್ರವರ್ತಿ. ಅದರಿಂದಾಗಿ ಅವನು ಹೇಳ್ತಾ ಇದ್ದಾನೆ, ಭೂತ್ವ ನೀನೊಂದು ಸ್ವಲ್ಪ ಯೋಚನೆ ಮಾಡಪ್ಪ. ನಾಳೆ ನೀನಲ್ಲಿ ಮೇರೆ ಪಲ್ಲಕ್ಕಿಯಲ್ಲಿ ಕೂತಿದ್ದಿ. ನೀನು ಸತ್ತ ಮೇಲೆ ಆ ಪಲ್ಲಕ್ಕಿಯನ್ನು ಸುಡಬಹುದು, ನಿನ್ನ ಶರೀರವನ್ನು ಸುಡಬಹುದು. ಆಗ ಇದು ಈ ದೇಶದ ರಾಜನ ಬೂದಿ ಅಂತ ಪ್ರತ್ಯೇಕ ಮಾಡಲಿಕ್ಕೆ ಬರ್ತದ? ಅಥವಾ ಆ ಪಲ್ಲಕ್ಕಿಯ ಬೂದಿಯನ್ನು ಇದು ಈ ದೇಶದ ರಾಜನನ್ನು ಹೊತ್ತುತ್ತಾ ಇದ್ದ ಪಲ್ಲಕ್ಕಿಯ ಬೂದಿ ಅಂತ ಪ್ರತ್ಯೇಕ ಮಾಡಿಕೊಡ್ಲಿಕ್ಕೆ ಬರ್ತದ? ಏನು ವ್ಯತ್ಯಾಸ ಉಂಟು ಹೇಳಿ? ಅದು ಬೂದಿ, ಇದು ಬೂದಿ. ಮತ್ತು ಒಳಗಿನವನು ಅವನು ಬೂದಿ ಆಗುವವನಲ್ಲ. ನಜಾಯತೆ ಮ್ರಿಯತೆ ವಾ ಕದಾಚಿನ್ ನಾಯಂ ಭೂತ್ವ ಭವಿತಾ ಮಾನಭೂಯ. ಅವನಿಗೆ ಹುಟ್ಟು ಇಲ್ಲ, ನಾಶ ಇಲ್ಲ. ಇದನ್ನು ಯೋಚನೆ ಮಾಡು. ನಿಪುಣೋ ಭೂತ್ವ ಚಿಂತೆಯ ಪಾರ್ಥಿವ. ಯೋಚನೆ ಮಾಡು ಮಹಾರಾಯ ಅಂತ ಹೇಳ್ತಾನೆ. ಸ್ವಲ್ಪ ಕೂತು ಯೋಚನೆ ಮಾಡು ನೀನು. ನಾನು ಹೇಳಿದರೆ ಅವನು ಮಾತು ಒಳ್ಳೆಯದೆ, ಅವನಿಗೆ ಗೊತ್ತಾಯಿತು ಇವನಿಗೆ ಬೇಗ ಅರ್ಥ ಆಗುವಂಥ ವಿಷಯ ಅಲ್ಲ. ನೀನು ಸ್ವಲ್ಪ ನಾನು ಹೇಳಿದ್ದನ್ನು ನೀನು ಸ್ವಲ್ಪ ಕೂತು ಯೋಚನೆ ಮಾಡು, ಆಗ ನಿನಗೆ ಆ ವಿಷಯಗಳೆಲ್ಲ ಅರ್ಥ ಆಗ್ತದೆ ಅಂತ ಹೇಳಿದ ಮೇಲೆ ಅವನು ಹೌದು ಅಂತ ಅವನಿಗೆ ಅರ್ಥ ಆಯಿತು. ಅರ್ಥ ಆದ ಮೇಲೆ ಅವನು ಪ್ರಶ್ನೆ ಮಾಡ್ತಾನೆ. ರಾಜ ಏನು ಪ್ರಶ್ನೆ ಮಾಡಿದ ಅಂತಂದರೆ, ತನ್ಮಹ್ಯಂ ಪ್ರಣತಾಯತ್ವಂ ಯಚ್ಛ್ರೇಯ ಪರಮಂ ದ್ವಿಜ ತದ್ವದಾಖಿಲ ವಿಜ್ಞಾ ಜಲವೀಚಿತ್ ದುದರ್ಭವಾನ್. ಅವನು ಹೇಳ್ತಾನೆ, ಕಾಲಿಗೆ ಅಡ್ಡ ಬಿದ್ದ ಅಂತೆ. ಕಾಲಿಗೆ ಅಡ್ಡ ಬಿದ್ದವನ ಹತ್ರ ಕ್ಷಮೆ ಕೇಳಿದ. ದಮ್ಮಯ್ಯ, ನೀನು ಯಾರು ಅಂತ ಪರಿಚಯ ಮಾಡಿಕೊಡು. ಆಮೇಲೆ ನಾನು ಕೆಲವೊಂದು ಪ್ರಶ್ನೆಯನ್ನು ಕೇಳ್ತೇನೆ. ಏನು ಪ್ರಶ್ನೆ ಅಂತಂದರೆ, ಬದುಕಿನ ಶ್ರೇಯಸ್ಸು ಇರುವುದು ಎಲ್ಲಿ? ಬದುಕಿಗೆ ಶ್ರೇಯಸ್ಸಾಗಬೇಕು ಅಂತಾದರೆ ಯಾವ ದಾರಿಯಲ್ಲಿ ನಡೆದುಕೊಂಡು ಹೋಗಬೇಕು? ಇದರ ಬಗ್ಗೆ ಉಪದೇಶ ಕೊಡು ಅಂತ. ಈ ಉಪದೇಶಗಳು ಹಾಗೇ ಇವೆ. ಅವನು ಏರಿದ ಎತ್ತರಕ್ಕೆ ನಮಗೆ ಇರಲಿಕ್ಕಾಗೋದಿಲ್ಲ. ಅನಿವಾರ್ಯವಾಗಿ ಅವನ ಮಾತುಗಳನ್ನು ನಮ್ಮ ಮಾತಿಗೆ ಇಳಿಬೇಕಾಗ್ತದೆ. ಹಾಗೂ ಸ್ವಲ್ಪ ಆಚೆ ಈಚೆ ಆಗಬಹುದು. ಭೂಪ ಪೃಚ್ಛಸಿ ಕಿಂ ಶ್ರೇಯ ಪರಮಾರ್ಥನ್ನು ಪೃಚ್ಛಸಿ. ಪರಮ ಪುರುಷಾರ್ಥ ಯಾವುದು ಅಂತ ನೀನು ನನ್ನ ಬಳಿ ಪ್ರಶ್ನೆಯನ್ನು ಮಾಡ್ತಾ ಇದ್ದೀಯಲ್ಲವೇ? ಶ್ರೇಯಾಂಸ್ಯ ಪರಮಾರ್ಥಾನಿ ಶೇಷಾಣಿ ಚ ಭೂಪತೆ. ಸಾವಿರ ಉಂಟಯ್ಯ. ಶ್ರೇಯಸ್ಸಿನ ದಾರಿಗಳುಂಟಲ್ವಾ, ಸಾವಿರ ಉಂಟು. ಲೋಕದಲ್ಲಿ ಹಲವಾರು ರೀತಿಯ ಮಾತುಗಳೆಲ್ಲ ಇವೆ. ಒಬ್ಬೊಬ್ಬರು ಒಂದೊಂದು ರೀತಿಯ ಶ್ರೇಯಸ್ಸಿನ ದಾರಿಯನ್ನೇ ಹೇಳ್ತಾರೆ. ಎಂಥದ್ದೆಲ್ಲ ಹೇಳ್ತಾರೆ? ದೇವತಾರಾಧನಂ ಕೃತ್ವ ಧನ ಸಂಪದಮಿಚ್ಛತಿ ಪುತ್ರಾನಿಚ್ಛತಿ ರಾಜ್ಯಂಚ ಶ್ರೇಯಸ್ತಸ್ಸೈವ ನೃಪ.
ದೇವತೆಗಳ ಆರಾಧನೆ ಮಾಡು. ಅವರಿಂದಾಗಿ ಅಂದರೆ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಬಾ, ಅದು ಒಳ್ಳೆಯದು. ಯಾಕೆ ಯಾಕೆ ಅಂತಂದರೆ ಒಳ್ಳೆಯ ಮಾರ್ಗ ಸಿಗ್ತದೆ. ಅಲ್ಲ, ಒಳ್ಳೆಯ ಮಾರ್ಗ ಸಿಕ್ಕಿದರೆ ಒಳ್ಳೆಯ ಕೆಲಸ ಸಿಗ್ತದೆ. ಅಲ್ಲ, ಒಳ್ಳೆಯ ಕೆಲಸ ಸಿಕ್ಕಿತು ಅಂತ ಅಂದರೆ ಒಳ್ಳೆಯ ಸಂಪತ್ತು ಸಿಗ್ತದೆ. ಹೀಗೆ ದೇವತಾರಾಧನಂ ಕೃತ್ವ ಧನ ಸಂಪದಮಿಚ್ಛತಿ, ಕೇವಲ ಸಂಪತ್ತಿನ ಬಯಕೆಗೋಸ್ಕರ ದೇವತೆಗಳ ಆರಾಧನೆಯನ್ನು ಮಾಡಬೇಕು ಅಂತ ಹೇಳುವವರಿದ್ದಾರೆ. ದೇವತೆ ಬೇಕು, ಯಾಕೆ ಬೇಕು? ನಮ್ಮ ಯಾವುದೋ ಬೇಡಗಳೆಲ್ಲ ಇದೆ. ಕೆಲವು ಬೇಕುಗಳನ್ನು ಪೂರೈಸಲಿಕ್ಕೆ, ಕೆಲವು ಬೇಡಗಳನ್ನು ತಿರಸ್ಕರಿಸಲಿಕ್ಕೆ ಅವನೊಬ್ಬ ಬೇಕು. ಅವರಿಗೊಂದು ಗೊತ್ತಾಗಿದೆ, ನಮ್ಮ ಬೇಡಗಳನ್ನೆಲ್ಲ ಕೊಡುವವ, ಪರಿಹಾರ ಮಾಡುವ ಒಬ್ಬ ಇದ್ದಾನೆ ಅಂತ ದೇವತ ಹಾಗೆ ಹೇಳ್ತಾರೆ. ಮತ್ತು ಪುತ್ರಾಣಿಚ್ಛತಿ, ಇನ್ನು ಕೆಲವರಿನ ಯೋಚನೆ ಏನು ಅಂತಂದರೆ ದೇವರ ಆರಾಧನೆ ಮಾಡಬೇಕು. ಯಾಕೆ ಮಾಡಬೇಕು? ನೀವು ಯಾಕೆ ದೇವಸ್ಥಾನಕ್ಕೆ ಹೋಗ್ತೀರಿ? ಮಕ್ಕಳಾಗಲಿಲ್ಲ, ಹಾಗಾಗಿ ಹೋಗ್ತೇವೆ. ಮಕ್ಕಳಾದರೂ ನಾವು ಹೋಗೋದಿಲ್ಲ. ನಮಗೆ ಯಾರು ಹೇಳಿದ್ದಾರೆ ದೇವಸ್ಥಾನಕ್ಕೆ ಹೋದರೆ ಮಕ್ಕಳಾಗ್ತದೆ ಅಂತ. ಹಾಗಾಗಿ ನಾವು ದೇವಸ್ಥಾನಕ್ಕೆ ಹೋಗ್ತೇವೆ. ಪುತ್ರಾನಿಚ್ಛತಿ. ಕೆಲವರು ಯಜ್ಞ ಯಾಗಗಳನ್ನು ಮಾಡಿಸ್ಲಿಕ್ಕಿದ್ದಾರೆ. ಯಾಕೆ ಅಂತಂದರೆ ಅವರಿಗೆ ಯಾವುದೋ ಒಂದು ಸೀಟು ಬೇಕಾಗಿದೆ. ಅದರಿಂದಾಗಿ ಯಾವುದೋ ಒಂದು ಪದವಿಯ ಹುಚ್ಚು ಹಿಡಿದಿದೆ. ಆ ಪದವಿಗೆ ಹೋಗಬೇಕು ಅಂತಾದರೆ ಇಂಥದ್ದನ್ನೆಲ್ಲ ಮಾಡಿದರೆ ಅವ್ರಿಗೆ ಗೊತ್ತುಂಟು. ಅವರು ಯಾವ ದೇವಸ್ಥಾನಕ್ಕೂ ಹೋಗ್ತಾರೆ ಬೇಕಾದರೆ. ಅದು ದೇವಸ್ಥಾನವೂ ಇರ್ಬೋದು, ಇತರ ಮಸೀದಿಯೂ ಇರ್ಬೋದು, ಮಂದಿರವೂ ಇರ್ಬೋದು, ಯಾವುದು ಕೂಡ ನಡೀತದೆ, ಏನು ತೊಂದರೆ ಇಲ್ಲ. ಕಾರಣ ಏನು? ಅವಳು ರಾಜ್ಯ ಬೇಕು, ನಮಗೆ ರಾಜ್ಯದಲ್ಲಿ ಅಧಿಕಾರ ಬೇಕು, ಅದಕ್ಕೋಸ್ಕರ ಇಂಥದ್ದೆಲ್ಲ ಮಾಡ್ತಾರೆ ಅಂತ ಅವನ ಮಾತು ಇದು. ಇದೆಲ್ಲ ಶ್ರೇಯಸ್ಸು ಅಂತ ತಿಳ್ಕೊಂಡಿದ್ದೀರಾ? ಅಲ್ಲಪ್ಪ, ಇದು ಯಾವುದು ಕೂಡ ಶ್ರೇಯಸ್ಸಲ್ಲ. ಅವರು ಹೇಳಬಹುದು, ಇವನು ಭಗವಂತನ ಕಂಡವ, ನಿರಂತರವಾಗಿ ಭಗವಂತನ ಚಿಂತನೆಯಲ್ಲಿ ನಿರತನಾದವ, ಇವನು ಅವನು ಯಾರಿಗೆ ಹೆದರಿಕೆ? ನಮಗಾದರೆ ಹೆದರಿಕೆ, ಎಲ್ಲಿ ಬಂದು ಬಡಿತಾರೋ ಏನು ಮಾಡ್ತಾರೋ ಅಂತ. ಅವನಾಗ ಗಾಳಿ ಬಂದಾಗಲೇ ಹೆದರಲಿಲ್ಲ. ಇನ್ನು ಮಾಮೂಲಿ ಜನಗಳಿಗೆ ಅವನು ಹೆದರ್ತಾನ? ಅಥವಾ ವೇದವ್ಯಾಸರು ದಾಖಲೆ ಮಾಡುವಾಗ ದಾಕ್ಷಿಣ್ಯ ಮಾಡಿಕೊಡ್ತಾರ? ಏನಿಲ್ಲ. ಇದನ್ನೆಲ್ಲ ಸಾಧನೆ ಅಂತ ತಿಳ್ಕೊಂಡಿದ್ದೀರಿ. ಇದೆಲ್ಲ ಸಾಧನೆ ಅಲ್ಲ ಅಂತ ಹೇಳಿಬಿಟ್ಟ, ಒಂದೇ ಮಾತಿನಲ್ಲಿ ಹೊಡೆದಾಕಿ ಬಿಟ್ಟ. ಅದಲ್ಲಪ್ಪ, ಅದೆಲ್ಲ ಸಾಧನೆಗಳೇ ಅಲ್ಲ. ಮತ್ತೆ ಇನ್ನೂ ಮುಂದುವರಿಸಿಕೊಂಡು ಹೇಳ್ತಾನೆ, ಯಾವುದೆಲ್ಲ ನೀನು ಹೇಳ್ತೀಯೋ ಅಥವಾ ಯಜ್ಞಯಾಗಗಳನ್ನೆಲ್ಲ ಮಾಡುವುದು ಸಾಧನೆ ಅಂತ ಹೇಳ್ತೀರಿಯಾ? ಋಗ್ಯುಜುಹು ಶಾಪನಿಷ್ಪಾದ್ಯಂ ಯಜ್ಞಕರ್ಮ ಮತಂ ತವ ಪರಮಾರ್ಥಭೂತಂ ತತ್ರಾಪಿ ಶ್ರೀಯತಾಂ ಗತತೋ ಮಮ. ಅಲ್ಲ ಹೇಳಿದ. ಋಗ್ವೇದ, ಯಜುರ್ವೇದ, ಸಾಮವೇದ ಇತ್ಯಾದಿ ವೇದಗಳನ್ನೆಲ್ಲ ಅಧ್ಯಯನ ಮಾಡಿಕೊಂಡು ಕೇವಲ ಅಲ್ಲಿ ಹೇಳಿದಂತಹ ಆಚರಣೆಯನ್ನು ಮಾಡಿ ಯಾವುದೋ ಸ್ವರ್ಗ ಸುಖವನ್ನು ಬಯಸುವುದುಂಟಲ್ವ, ಅದೂ ಅಲ್ಲ. ಯಾವುದೋ ನಮ್ಮ ಕಾಮನೆಗಳನ್ನು ಈಡೇರಿಸಿಕೊಳ್ಳಿಕ್ಕೋಸ್ಕರ ಯಜ್ಞಯಾಗಗಳು ಇರುವಂಥದ್ದಲ್ಲ.